ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಥಂಬ್ನೈಲ್ ನೋಡಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು. ಸೊ ಎಸ್ ಹೌದು, ನಾವು ಕೆಲವು ಒಬ್ಬರು ಮಹಿಳೆಯರು ತುಂಬ ಒಂದು ಓವರ್ ಥಿಂಕಿಂಗ್ ಮಾಡ್ತಾ ಇರ್ತೀವಿ. ಸೊ ಆ ಒಂದು ಓವರ್ ಥಿಂಕಿಂಗ್ನಿಂದ ಹೊರಗೆ ಬರೋದು ಹೇಗೆ ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಸೊ ಬನ್ನಿ, ಇನ್ನು ತಡ ಮಾಡೋದು ಬೇಡ. ಓವರ್ ಥಿಂಕಿಂಗ್ ಎಲ್ಲರೂ ಕೂಡ ಮಾಡ್ತೀವಿ, ಥಿಂಕ್ ಮಾಡಲ್ಲ ಅಂತ ಅಲ್ಲ. ಕೆಲವ್ರಿಗೆ ಅದರಿಂದ ತುಂಬ ಸ್ಟ್ರೆಸ್ ಲೆವೆಲ್ ತುಂಬ ಇನ್ಕ್ರೀಸ್ ಆಗುತ್ತೆ. ಯಾವ ಲೆವೆಲ್ಗೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನನ್ನೇ ತಗೊಳ್ಳಿ, ತುಂಬ ಓವರ್ ಥಿಂಕ್ ಮಾಡಿದೆ ಯಾವುದಾದ್ರು ಒಂದು ವಿಷಯಕ್ಕೆ ಅಂತ ಅಂದರೆ ತುಂಬ ತಲೆನೋವುದು, ಮೈಗ್ರೇನ್ ಇರೋರಂತೂ ಈ ಒಂದು ಓವರ್ ಥಿಂಕಿಂಗ್ನಿಂದ ವಾರದಲ್ಲಿ 3 ರಿಂದ 4 ಸರಿ ಆದರೂ ತಲೆನೋವು ಬಂದೇ ಬರುತ್ತೆ. ಸೊ ಆ ಒಂದು ವಿಷಯಕ್ಕಾಗಿ ನಾನು ಈ ಓವರ್ ಥಿಂಕಿಂಗ್ ಅನ್ನೋದನ್ನ ಹೇಗೆ ನಾವು ಅದನ್ನು ಹೊರಗೆ ಬರಬೇಕು, ಅದರಿಂದ ಹೇಗೆ ನಾವು ಹೊರಗೆ ಬರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಮೊದಲನೇ ಟಿಪ್ ಬಂದು, ನಾವಿವಾಗ ಒಂದು ಹೊರಗಡೆ ಹೋಗಿ ದುಡಿತಾ ಇರೋರು, ಹಾಗೆ ವರ್ಕ್ ಪ್ರೆಷರು ಈ ರೀತಿಯಾಗಿ ಇದ್ದವ್ರು ಏನು ಮಾಡ್ತಾರೆ, ವರ್ಕ್ ಪ್ರೆಷರ್ ಮೇಲೆ ವರ್ಕ್ ಏನು ಕೊಟ್ಟಿರ್ತಾರೆ ಅದ್ರ ಮೇಲೆ ಕಂಪ್ಲೀಟ್ ಕಾನ್ಸಂಟ್ರೇಷನ್ನ ಅವ್ರು ಅದ್ರ ಮೇಲೆ ಹಾಕಿರ್ತಾರೆ. ಸೊ ಅದರಿಂದ ಹೊರಗೆ ಬರೋದಕ್ಕೆ ಆಗಲ್ಲ, ಬೇರೆ ಕಡೆ ಥಿಂಕಿಂಗು ಕೂಡ ಇರೋದಿಲ್ಲ. ಓಕೆನಾ? ಆದರೆ ಮನೇಲೇ ಇರ್ತಾರೆ, ಆಮೇಲೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಇದ್ದವರು ಹಲವಾರು ಬ್ಯಾಕ್ಗ್ರೌಂಡ್ ಥಿಂಕಿಂಗ್ ಜಾಸ್ತಿ ಇರುತ್ತೆ. ಇವಾಗ ಒಬ್ಳು ಹೌಸ್ ವೈಫ್ ಅಂತಾನೆ ತಗೊಳ್ಳಿ. ಸೊ ಹೌಸ್ ವೈಫ್ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡ್ತಾಳೆ, ತಿಂಡಿ, ಆಮೇಲೆ ಊಟ, ಆಮೇಲೆ ಎದ್ದೇಳ್ತಿದ್ದಂಗೆ ಬೆಳಿಗ್ಗೆ ಎದ್ದೆ ನಾನು ಫ್ರೆಶ್ ಅಪ್ ಆಗಬೇಕು ಅನ್ನೋ ಒಂದು ಥಾಟೇ ಇರಲ್ಲ ಅವಳಿಗೆ. ಸೊ ಅವಳಿಗೆ ಏನಿರುತ್ತೆ ಅಂತ ಅಂದರೆ, ಬೆಳಿಗ್ಗೆ ಟಿಫನ್ ಏನು ಮಾಡೋದು, ಮಕ್ಕಳಿಗೆ ಬಾಕ್ಸ್ ಏನು ಕಟ್ಟೋದು, ಅದೇ ಓಡ್ತಾ ಇರುತ್ತೆ. ಒಂದು 6:30ಗೆ ಎದ್ರು ಅಂದರೆ ಬರೀ ಅವ್ರ ಚಿಂತೆ ಅದರಲ್ಲೇ ಆಗೋಗ್ಬಿಟ್ಟಿರುತ್ತೆ. ಸೊ ನನ್ನ ಎಕ್ಸಾಂಪಲಿಗೆ ಹೇಳಿದ್ದು, ನಾನು ಇದು ಒಂದೇ ಅಂತ ಹೇಳ್ತಾ ಇಲ್ಲ. ಕೆಲವರು ಹೊರಗೆ ಹೋಗಿ ದುಡಿಯೋರಿಗೆ ಈಗ ಚೀಟಿ ಇದೆ, ಈ ತಿಂಗಳು ಈ ಸರಿ ಈ ಕಮಿಟ್ಮೆಂಟ್ ಇದೆ, ಈ ಸರಿ ಈ ಕಮಿಟ್ಮೆಂಟ್ ಇದೆ, ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಫೋನ್ ನೋಡ್ತಾ ಇರ್ತಾರೆ, ಬಟ್ ಅವರ ಕಂಪ್ಲೀಟ್ ಥಿಂಕಿಂಗ್ ಎಲ್ಲ ಕಮಿಟ್ಮೆಂಟ್ ಮೇಲೆ ಇರುತ್ತೆ. ಸೊ ಈ ರೀತಿಯಾದಂತಹ ಓವರ್ ಥಿಂಕಿಂಗ್ನ ಹೇಗೆ ರಿಮೂವ್ ಮಾಡೋದು, ಹೇಗೆ ನಮ್ಮ ಮನಸ್ಸಿಂದ ಹಾಗೆ ದೇಹದಿಂದ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಮೊದಲನೇದಾಗಿ, ನಾನು ಯಾವುದೇ ರೀತಿಯಾದಂತಹ ಮೆಡಿಟೇಷನ್ ಮಾಡಿ, ಈ ರೀತಿಯಾದಂತಹ ಫುಡ್ ತಗೊಳ್ಳಿ ಅಂತ ನಾನು ಹೇಳಲ್ಲ. ಜಸ್ಟ್ ಸಿಂಪಲ್ ಟಿಪ್ಸ್, 2-3 ಟಿಪ್ಸ್ನ ನಾನು ಹೇಳ್ತೀನಿ. ತುಂಬ ಸಿಂಪಲ್ ಆಗಿದೆ, ಅದರಲ್ಲೂ ನಾನು ಫೀಲ್ ಮಾಡ್ಕೊಂಡಿರುವಂತಹ ಟಿಪ್ಸು. ಏನಂದರೆ, ಮೊದಲನೇದಾಗಿ ನಿಮಗೆ ಏನಾದ್ರು ಒಂದು ಕೆಲಸ ಮಾಡ್ತಾ ಇರ್ತೀರಾ, ಬ್ಯಾಕ್ಗ್ರೌಂಡಲ್ಲಿ ಥಿಂಕ್ ಮಾಡೋದು ನಿಮಗೆ ಗೊತ್ತಾಗ್ತಿರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಕೂತಿದ್ದೀನಿ, ನನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನುವಂತಹ ಬ್ಯಾಕ್ಗ್ರೌಂಡ್ ಥಿಂಕಿಂಗ್ ನನಗಿರುತ್ತೆ. ಸೊ ಆನ್ ದಟ್ ಟೈಮ್ ನಾನು ಇಮಿಡಿಯೇಟ್, ಓಕೆನಾ, ಯಾವುದಾದ್ರು ಒಂದು ವಸ್ತು, ಫಾರ್ ಎಕ್ಸಾಂಪಲ್ ಆ ಕ್ಷಣಕ್ಕೆ ನಮಗೆ ಯೋಚನೆ ಬಂದ ಕ್ಷಣಕ್ಕೇ ಯಾವುದಾದ್ರು ಒಂದು ಪೇಪರ್ನ ಮುಟ್ಟಬೇಕು. ಓಕೆನಾ? ಈ ಥರ ಜಸ್ಟ್ ಸಿಂಪಲ್ ಹೀಗೆ ಮುಟ್ಟಬೇಕು. ಇಲ್ಲ ಅಂತ ಅಂದರೆ ಫೋನ್ ಮುಟ್ಟಬೇಕು. ಫೋನ್ ಮುಟ್ಟಿದ ತಕ್ಷಣವೇ ಯೂಟ್ಯೂಬ್ಗೆ ಹೋಗೋದು, ಇನ್ಸ್ಟಾಗೆ ಹೋಗೋದು, ಸ್ಕ್ರಾಲ್ ಮಾಡೋದು ಅಲ್ಲ, ಜಸ್ಟ್ ಫೋನ್ ಮುಟ್ಟಿ ನೋಡಿ ಕ್ಲೀನಾಗಿದೆಯಾ ಏನು, ಜಸ್ಟ್ ಇಷ್ಟೇ. ಓಕೆನಾ? ಇನ್ನೇನೂ ಬೇಡ. ಪೆನ್ ತಗೊಳ್ಳಿ, ಪೆನ್ ಮುಟ್ಟಿ, ಸೊ ಏನಾದರೂ ಫೀಲ್ ಮಾಡಿ. ಸೊ ಜಸ್ಟ್ ಅಟ್ ಎ ಟೈಮ್ 3 ರಿಂದ 4 ಥಿಂಗ್ಸನ್ನ ನೀವು ಮುಟ್ಟಬೇಕು. ಅದು ಹೇಗೆ ಅಂತ ಅಂದರೆ, ಡಿಫ್ರೆಂಟ್ ಫೀಲ್ನ ಅದು ಕೊಡಬೇಕು. ಒಂದೇ ರೀತಿಯಾದಂತಹ ಫೀಲ್ನ ಅದು ಕೊಡಬಾರ್ದು. ಒಂದೇ ರೀತಿಯಾದಂತಹ ಫೀಲ್ ಕೊಟ್ಟರೆ ಅದು ನಮ್ಮ ತಲೆಯಿಂದ ಹೊರಗೆ ಹೋಗಿ, ಸೊ ಅದು ಒಂದೇ ರೀತಿಯಾದಂತಹ ಫೀಲ್ನ ಕೊಟ್ಟರೆ ಅದು ಹೊರಗೆ ಹೋಗಲ್ಲ. ಸೊ ಆ ಟೈಮಲ್ಲಿ ನಾವು ಏನು ಮಾಡಬೇಕು, ಡಿಫ್ರೆಂಟ್ ಫೀಲ್ ಆಗುವಂತಹ ವಸ್ತುಗಳನ್ನ ನಾವು ತಗೊಬೇಕು. ಓಕೆನಾ? ಸೂಜಿ ಆಗಿರ್ಬೋದು ಅಥವಾ ಎನಿಥಿಂಗ್. ಓಕೆ, ಯಾವ್ದಾದ್ರು ಥಿಂಗ್ಸು 3 ರಿಂದ 4 ರೀತಿಯಾದಂತಹ ಥಿಂಗ್ಸ್ನ ನಾವು ತಗೊಂಡು ಫೀಲ್ ಮಾಡಬೇಕು. ಸೊ ಇದು ಮೊದಲನೇ ಟಿಪ್. ಆದರೆ ಇನ್ನು 2ನೇ ಟಿಪ್, ಯಾವ್ದಾದ್ರು ಒಂದು ವಸ್ತು, ಫಾರ್ ಎಕ್ಸಾಂಪಲ್ ಒಂದು ಕಾಫಿ ಪೌಡರ್ನ ತಗೊಳ್ಳಿ, ಸ್ಮೆಲ್ ಮಾಡಿ. ಸೊ ಓಕೆ, ಒಂದು ಸ್ಮೆಲ್ ಆಯಿತು. ಅದೇ ರೀತಿ ಇನ್ನು 3, ಇನ್ನು ಮಣ್ಣು, ಓಕೆನಾ, ಹಾಗೆ ಪರ್ಫ್ಯೂಮ್ ಇರುತ್ತೆ ಅಕ್ಕಪಕ್ಕದಲ್ಲಿ, ಪರ್ಫ್ಯೂಮು, ಹಾಗೆ ಗಂಧದ ಕಡ್ಡಿ ಆಗಿರ್ಬೋದು, ಈ ರೀತಿಯಾದಂತಹ ಸ್ಮೆಲ್ ಮಾಡಿ. ಸೊ ದಟ್ ಸ್ಮೆಲ್ ಮಾಡಿದಾಗ ಅದು ನಮ್ಮ 2ನೇ ಟಿಪ್ ಆಗಿರುತ್ತೆ. ಇನ್ನು 3ನೇ ಟಿಪ್ಗೆ ಬರೋ ಹಾಗಿದ್ರೆ, ಏನಾದರೂ ಒಂದು ಫುಡ್ನ ತಗೋಬೇಕು.
ಮನೇಲಿ ಮಾಡಿರುವಂತಹ ಫುಡ್ ಆಗಿರ್ಬೋದು ಅಥವಾ ಎನಿಥಿಂಗ್ ಹೊರಗಡೆ ಏನಾದರೂ ಒಂದು ಫುಡ್ ತಗೊಂಡಿದ್ರೆ ಅದನ್ನು ಟೇಸ್ಟ್ ಬಡ್ಗೆ ಅದನ್ನು ನಾವು ಟೇಸ್ಟ್ ಮಾಡಬೇಕು. ಓವರ್ ಥಿಂಕಿಂಗ್ ಅಂತ ಯಾವಾಗ ನಮ್ಮ ತಲೆಗೆ ಬರುತ್ತೆ ಆವಾಗಿನಿಂದ ನಾವು ಈ 3 ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ಸೊ ಇದು ಒಂದೇ ದಿನದಲ್ಲಿ ಕಮ್ಮಿ ಆಗಲ್ಲ ಓವರ್ ಥಿಂಕಿಂಗ್ ಅನ್ನೋದು, ಯಾಕಂದರೆ ಅದು ಮನುಷ್ಯನ ಒಂದು ಗುಣ ಆಗಿರೋದ್ರಿಂದ ಓವರ್ ಥಿಂಕಿಂಗ್, ಬ್ಯಾಕ್ಗ್ರೌಂಡ್ ಥಿಂಕಿಂಗ್ ಇದೆಲ್ಲ ಇದ್ದಿದೆ, ಸ್ಟ್ರೆಸ್ ಲೆವೆಲ್ಲು ಕೂಡ ಅಷ್ಟೇ ಇನ್ಕ್ರೀಸ್ ಆಗುತ್ತೆ. ಸೊ ದಟ್ ನೀವು ಇದನ್ನು ಮಾಡ್ಕೊತಾ ಹೋಯ್ತು ಅಂತ ಅಂದರೆ ನಿಮಗೆ ಗ್ರ್ಯಾಜುಯಲಿ ಓವರ್ ಥಿಂಕಿಂಗ್ ಅನ್ನೋದು ತುಂಬ ಕಮ್ಮಿ ಆಗ್ತಾ ಬರುತ್ತೆ. ಸೊ ನಾನು ಈ ಒಂದು ಮಾಹಿತಿ ಕೊಟ್ಟಿರೋದು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಏನು ಅನ್ನಿಸ್ತು ಈ ಒಂದು ಓವರ್ ಥಿಂಕಿಂಗ್ ಬಗ್ಗೆ ಅಂತ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ.